ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಜಾನಕಿ ಅಮ್ಮ ತಮ್ಮ ಕೊನೆಯ ದಿನಗಳನ್ನ ಕಳೆದಿದ್ದು ಇದೇ ನಮ್ಮ ಮೈಸೂರಿನಲ್ಲಿ. ಅಲ್ಲಿ ಜಾನಕಿ ಅಮ್ಮನನ್ನ ತಮ್ಮ ತಾಯಿಯಂತೆ ನೋಡ್ಕೊಂಡಂತಹ ಅವರ ಆಪ್ತರು ಜಾನಕಿ ಅಮ್ಮನ ಇನ್ನೊಬ್ಬ ಮಗ ಅಂತಾನೆ ಹೇಳ್ಬಹುದು. ಅವರೇ ನವೀನ್ ಅವರು ಇವತ್ತು ನಮ್ಮ ವೇದಿಕೆ ಮೇಲೆ ಜೊತೆಯಾಗಲಿದ್ದಾರೆ. ಪ್ರೀತಿಯಿಂದ ಬರಮಾಡಿಕೊಳ್ಳೋಣ ಶ್ರೀಯುತ ನವೀನ್ ಅವರನ್ನ. ಮೊದಲನೇದಾಗಿ ಎಲ್ಲ ಕನ್ನಡಿಗರ ಪರವಾಗಿ, ಅಭಿಮಾನಿಗಳ ಪರವಾಗಿ ನಿಮಗೆ ನಾವು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀವಿ. ಸ್ವರ ಕೋಗಿಲೆ ಅಂತ ನಾವೇನ್ ಕರಿತೀವಿ, ಆ ತಾಯಿಯನ್ನ ಇಷ್ಟು ವರ್ಷಗಳಿಂದ ನೀವು ನಿಮ್ಮ ತಾಯಿ ತರನೇ ನೋಡ್ಕೊಂಡಿದ್ದೀರಾ. ಅದಕ್ಕೆ ನಮ್ಮೆಲ್ಲರ ಪರವಾಗಿ ನಿಮ್ಗೆ ಧನ್ಯವಾದಗಳು ಸರ್. ನಿಮ್ಮ ಹಾಗೂ ಜಾನಕಿ ಅಮ್ಮನವರ ಭೇಟಿ ಆಗಿದ್ದು ಹೇಗೆ ಅಂತ ಕೇಳಬಹುದಾ? 97 ಇಂದ ಅವ್ರಿಗೆ ಮೆಚ್ಚು ನಮ್ಗೆ ಎಷ್ಟು ಅಂದ್ರೆ ಅವ್ರ ಸಾಂಗ್ ಕೇಳಿದ್ರೆ ಮೈಯೆಲ್ಲ ರೋಮಾಂಚನ. ಅವ್ರಿಗೆ ಹೆಂಗಾದ್ರೂ ಒಂದ್ಸರಿ ನೋಡ್ಬೇಕು ಅಂತ ಹಂಬಲಿಸ್ತಾ ಇದ್ದೆ ನಾನು. ಹೇಗೋ ಕಷ್ಟಪಟ್ಟು MP ಶಂಕರ್ ಅವ್ರ ಹತ್ರ ನಾವು ಫೋನ್ ನಂಬರ್ ಇಸ್ಕೊಂಡು ಅವ್ರಿಗೆ ಲೆಟರ್ ಬರೆಯೋದು ಮತ್ತೆ ಫೋನ್ ಮಾಡೋದು. ಆ ತರ ಎಷ್ಟೊಂದು ನಂಗೆ 12 ವರ್ಷ 13 ವರ್ಷ 7th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೆ ಮೇಡಮ್. ಅದಾದ್ಮೇಲೆ ಅಮ್ಮ ಒಂದು ಡೇಟ್ ಕೊಟ್ರು, ಇಂಥ ದಿವಸ ಬರ್ಬೋದು ಅಂತ. ಅದೇ ನಾನು ಫಸ್ಟ್ ಮೇಡಮ್ 98 ಅಲ್ಲಿ ಮೇಡಮ್. ಸರ್, ಒಬ್ಬ ಅಭಿಮಾನಿ ಜಾನಕಿ ಅಮ್ಮನ ಮಗ ಆಗಿದ್ದು ಹೇಗೆ? ಮಗ ಅನ್ನೋಕ್ಕಿಂತ ನಾನು ದೊಡ್ಡ ಫ್ಯಾನ್ ಅನ್ಕೊಳಕ್ಕೆ ನಾನು ಹೆಮ್ಮೆ ಪಡ್ತೀನಿ ಮೇಡಮ್. ಏನಕ್ಕೆ ಅಂತಂದ್ರೆ ಅಮ್ಮ ಯಾವಾಗ್ಲೂ ಹೇಳೋರು, ಮುರುಳಿ ಹುಟ್ಟಿರೋದಕ್ಕೆ ನನ್ನ ಮಗ ಅಂತ ನಾನು ಸ್ವೀಕರಿಸಿದ್ದೀನಿ. ನಾನು ನಿನ್ಗೂ ಏನು ಸಂಬಂಧ ಇಲ್ದೇನೆ ಬರೀ ವಾಯ್ಸಲ್ಲಿ ನನಗೆ ಇಷ್ಟು ದೂರ ಬಂದೈತಲ್ಲ, ನಿಜವಾದ ಅಭಿಮಾನ ಮತ್ತೆ ಮಗ ಅಂತ ತುಂಬಾ ಖುಷಿ ಪಡೋರು ಮೇಡಮ್ ಯಾವಾಗ್ಲೂ. ಫಸ್ಟ್ ನಮ್ಮ ಮನೆಗೆ ಬಂದಾಗ 2006 ಅಲ್ಲಿ ಮೇಡಮ್ ನಮ್ಮ ಮನೆಗೆ ಬಂದು, ನಮ್ಮನೆ ತುಂಬಾ ಚಿಕ್ಕದು ಆಗ ನಮ್ಮ ಶಾಪ್ ಇನಾಗ್ರೇಷನ್ಗೆ ಅವರೇ ಬಂದಿದ್ದು. ನಾನು ನಿಮ್ಮ ಹೆಸರಲ್ಲಿ ನಾನು ಒಂದು ಫರ್ನಿಚರ್ ಅಂಗಡಿ ಇಡ್ತಾ ಇದ್ದೀನಿ ಅಂತ ಧಾರವಾಡ ಇಡುವಂತೆಲ್ಲ ಪರ್ಮಿಷನ್ ಕೊಟ್ಟರು. 2 days ಅಂತ ಹಿಂದೆ ಫೋನ್ ಮಾಡಿ ನಾನು ನಾಳೆಗೆ ಸಂಜೆ 5 ಗಂಟೆಗೆ ನಾನು ಮೈಸೂರು ಬರ್ತಾ ಇದ್ದೀನಿ, ಇನಾಗ್ರೇಷನ್ ನಾನೇ ಬರ್ತಾ ಇದ್ದೀನಿ ಅಂತ ಅಂದ್ರು. ಅಮ್ಮ ನಿಮ್ಗೆ ಮೈಸೂರಲ್ಲಿ ಒಳ್ಳೆ ರೂಮ್ ಎಲ್ಲ ಅರೇಂಜ್ಮೆಂಟ್ ಮಾಡ್ತಾ ಇದ್ದೀನಿ ಅಂತ. ಅದಕ್ಕೆ ಅಮ್ಮ ಹೇಳಿದ್ರು, ನಾನು ಉಳ್ಕೊಳ್ಳೋಷ್ಟು ಜಾಗ ನಿಮ್ಮನೇಲಿ ಇಲ್ವಾ, ನಾನು ನಿಮ್ಮಲ್ಲೇ ಉಳ್ಕೊತೀನಿ ಅಂತ. ಅಮ್ಮ ನಮ್ಮ ಮನೆ ತುಂಬಾ ಚಿಕ್ಕದು ಅಂತಂದ್ರೆ, ಇಷ್ಟು ವರ್ಷ ನೀನು ಅಲ್ಲಿದ್ಯಾ, ನಾನು 1 ದಿವಸ 2 ದಿವಸ ಇರೋಕ್ಕಾಗಲ್ವಾ, ನಿಮ್ಮನೇಲೇ ಇರ್ತೀನಿ ಅಂತ ಹೇಳಿ ನಮ್ಮಲ್ಲೇ ಸ್ಟೇ ಆಗಿ ಇನಾಗ್ರೇಷನ್ಗೆ ಬಂದಿರ್ತೀನಿ. ಅಂದ್ರೆ ಆ ತಾಯಿನೇ ಭಕ್ತನ ಮನೆಗೆ ಆಗಮಿಸಿದ ಹಾಗೆ. ಅಂದ್ರೆ ನನಗೆ ಉಳ್ಕೊಳಕ್ ಒಂದಷ್ಟು ಜಾಗ ನಿಮ್ಮ ಮನೇಲಿ ಇಲ್ವಾ ಅಂತ ಹೇಳಿ ಬಹುಶಃ ಅದಕ್ಕೆ ಕೋಟ್ಯಾಂತರ ಹೃದಯಗಳಲ್ಲಿ ಮನೆ ಮಾಡಿರುವಂತಹ ಗಾಯಕಿ ನಮ್ಮ ಜಾನಕಿ ಅಮ್ಮ ಆಗ್ತಾರೆ. ಎಂಥ ಅದ್ಭುತವಾದಂತಹ ಕ್ಷಣಗಳನ್ನ ನೀವು ಅವ್ರ ಜೊತೆ ಕಳೆದಿದ್ದೀರಾ ಸರ್ ನೀವು. ಇವತ್ತು ಎಷ್ಟೋ ಜನಕ್ಕೆ ಜಾನಕಿ ಅಮ್ಮನ ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಭೇಟಿಯಾಗುವಂತಹ ಅವಕಾಶ ಸಿಕ್ಕಿರೋದಿಲ್ಲ. ಆದ್ರೆ ಅವ್ರು ಬಳಸಿದಂತಹ, ಅವ್ರು ಉಟ್ಟಂತಹ ಸೀರೆ, ಆ ಕನ್ನಡಕ, ಆ ಕರ್ಚೀಫು, ಆ ಪುಸ್ತಕ, ಡೈರಿ, ಇದೆಲ್ಲವನ್ನ ನಮಗಾಗಿ ಕಾರ್ಯಕ್ರಮಕ್ಕಾಗಿ ತಂದ್ಕೊಟ್ಟಂತ ನವೀನ್ ಅವರಿಗೆ ನಾವು ನಿಜವಾಗ್ಲೂ ಯಾವಾಗ್ಲೂ ಚಿರಋಣಿಯಾಗಿರ್ತೀವಿ. ಮತ್ತೆ ಆ ಬುಕ್ ಅಲ್ಲಿ ಏನ್ ಸ್ಪೆಷಲ್ ಅಂದ್ರೆ ಮೇಡಮ್, ಅದು ಫಸ್ಟ್ ಒಂದು ಡೈರಿ ಇದೆಯಲ್ಲ, ಹೌದು, ಅದು ಅಮ್ಮನ ಹತ್ರ 725 ಪ್ರೋಗ್ರಾಮ್ದು ಬುಕ್ ಇದೆ ಮೇಡಮ್. ಅದರಲ್ಲಿ ನಂಬರ್ 1 ಮೇಡಮ್ ಅದು ಮೇಲಿರೋದು. ನಾನು ಆಕ್ಚುಲಿ ಅದು ತಗೊಂಡ್ಬರ್ತೀನಿ ಸರ್. ಜಾನಕಿ ಅಮ್ಮ ಹಾಡ್ತಿದ್ದಂತಹ ವೇದಿಕೆಗಳಲ್ಲಿ ನೀವು ನೋಡಿರ್ತೀರಾ, ಬಲಗೈಯಲ್ಲಿ ಮೈಕ್ ಹಿಡ್ಕೋತಾ ಇದ್ರು, ಎಡಗೈಯಲ್ಲಿ ಈ ಡೈರಿ ಯಾವಾಗ್ಲೂ ಅವ್ರ ಜೊತೆ ಇರ್ತಿತ್ತು. ಅಂಡ್ ಗುರುಗಳೇ, ಸಾಯಿಬಾಬಾ ಇದ್ದಾರೆ ಇದರಲ್ಲಿ. ಎಷ್ಟು ಅಂದವಾಗಿ ಒಂದು ಪುಸ್ತಕವನ್ನ ಮೇಂಟೈನ್ ಮಾಡಿ ಅದನ್ನ ಜೋಪಾನವಾಗಿ ಕಾಪಾಡ್ಕೊಂಡಿದ್ದಾರೆ. ಐ ಥಿಂಕ್ ಇದು ನನ್ನ ಕೈಯಲ್ಲಿ ಇರೋದಕ್ಕಿಂತ ಹೆಚ್ಚಾಗಿ ಜಡ್ಜಸ್ ಹತ್ರ ಇದ್ರೆ